ಕೇಸರಿ ಪಾಳ್ಯಕ್ಕೆ ಮುಳುವಾಗ್ತಾರ ಡಾಕ್ಟರ್ ತೇಜಸ್ವಿನಿ ಗೌಡ. ಮತ್ತೆ ಘರ್ ವಾಪಸಿಗೆ ಅಣಿಯಾಗ್ತಾ ಇದ್ದಾರಾ ಡಾಕ್ಟರ್ ತೇಜಸ್ವಿನಿ ಗೌಡ. ಸಂಚಲನ ಸೃಷ್ಟಿ ಮಾಡಿರುವಂತ ಬಿಜೆಪಿ ವಿಧಾನ ಪರಿಷತ್ ಸದಸ್ಯೆ ಮಾತು. ನನ್ನ ಪರಿಷತ್ ಸದಸ್ಯೆ ಮಾಡಿದ್ದಕ್ಕೆ ಬಿಜೆಪಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ತೇಜಸ್ವಿನಿ ಗೌಡ ಮಾತಿನ ಹಿಂದಿದೆಯಾ ಕೈ ಹಿಡಿಯೋ ಸತ್ಯ ಅನ್ನುವಂತಹ ಕುತೂಹಲ ಇದೆ. ಲೋಕ ಸಮರದ ಹೊತ್ತಲ್ಲೇ ಬಿಜೆಪಿಗೆ ಶಾಕ್ ನೀಡ್ತಾರಾ ತೇಜಸ್ವಿನಿ ಗೌಡ ಅನ್ನುವಂತಹ ಪ್ರಶ್ನೆ, ಮತ್ತೆ ಘರವಾಪಸಿ ಆಗ್ತಾರಾ ತೇಜಸ್ವಿನಿ ಗೌಡ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಸ್ವಲ್ಪ ಮಾಡ್ತಿದ್ರು, ಅವಾಗೆಲ್ಲ ಪ್ರತಿಭಟಿಸಿದೀವಿ ನಮ್ಮ ಮಕ್ಕಳಿಗೋಸ್ಕರ. ಯಾರೇ ತಪ್ಪು ಮಾಡಿದ್ರು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಇವತ್ತು 4 ಹೆಣ್ಣು ಮಕ್ಕಳಿದ್ರು ಕೂಡ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಜನತೆ ನಮ್ಮ ಮೇಲೆ ಇಟ್ಟಂತ ನಂಬಿಕೆಗಳಿಗೆ ಕೆಲಸ ಮಾಡಿದ್ದೀವಿ ಎನ್ನುವ ಒಂದು ಸಣ್ಣ ತೃಪ್ತಿ ಇದೆ. ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ಭಾಜಪದ ಎಲ್ಲ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ, ಹಾಗೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂತ, ಗೌರವಿಸಿದಂತ, ಪ್ರೀತಿಸ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ, ಈ ಮನೆಯಲ್ಲಿ ಮನೆ ಸಭಾಪತಿಗಳೇ ಆಗಮನ ನಿರ್ಗಮನ ನಾವೆಲ್ಲ ಗೀತೆಯಿಂದ ಪ್ರೇರಣೆ ಪಡೆದವರು. ಟುಡೇ ಅದು ಏನಕ್ಕೆ ಕಳ್ಕೊಳ್ಬೇಕು? ಇವತ್ತು ಇದು ನನ್ನ ಜಾಗ, ನಾಳೆ ಇನ್ನೊಬ್ಬರ ಜಾಗ. ನಾವೇನು ತಗೊಂಬಂದಿಲ್ಲ, ರಿಲೇ ಬ್ಯಾಟನ್ ಇದ್ದಂಗೆ. ಆದರೆ ಇದ್ದಾಗ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಬೇರೆಯವರಿಗೂ ಅವಕಾಶ ಮಾಡಿಕೊಡ್ಬೇಕು. ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ, ನಾವು 4 ಜನರನ್ನು ಬೆಳೆಸಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ತೇಜಸ್ವಿನಿ ಗೌಡ ಅವರಿಗೆ ಕಾಂಗ್ರೆಸ್ ಇಂದ ಏನಾದರೂ ಆಫರ್ ಇದೆಯಾ, ಅಥವಾ ಈ ಕಡೆ ಬರಬೇಕು ಅಂತ ಅನ್ಕೊಂಡಿದ್ದಾರಾ? ಏನಾಗ್ತಾ ಇದೆ? ನಿಜಕ್ಕೂ ಸಭಾ, ಇದೊಂದು ಹೊಸ ಬೆಳವಣಿಗೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತದ್ದು. ಈಗಾಗಲೇ ಈ ಹಿಂದೆ ಪತ್ರಕರ್ತೆಯಾಗಿದ್ದಂತ ತೇಜಸ್ವಿನಿ ಗೌಡ ಅವರು ಸಂಸದೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರೋ ಅಂತ ಅನುಭವ ಇದೆ. ಆದ್ರೆ ಅವರು ಕಾಂಗ್ರೆಸ್ ನಿಂದ ಕಣಕ್ಕಿಳಿದು ಕಾಂಗ್ರೆಸ್ ನಿಂದ ಅವರು ಸಂಸದೆಯಾಗಿ ಕಾರ್ಯವನ್ನು ನಿರ್ವಹಿಸಿದಂತದ್ದು. ಅದಾದ ಬಳಿಕ ಬದಲಾದಂತ ರಾಜಕೀಯ ಪರಿಸ್ಥಿತಿಯಲ್ಲಿ 2014ರ ಸಂದರ್ಭದಲ್ಲಿ ನೇರವಾಗಿ ತೇಜಸ್ವಿನಿ ಗೌಡ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಕಳೆದ 10 ವರ್ಷದಿಂದ ಅವರು ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇದೇ 2024ರ ಜೂನ್ 17ನೇ ತಾರೀಕು ಅವರ ವಿಧಾನ ಪರಿಷತ್ನ ಸದಸ್ಯ ಸ್ಥಾನ ಅಂತ್ಯ ಆಗ್ತಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಏನು ಕಲಾಪ ಅಂತ್ಯ ಆಯಿತು, ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ವಿದಾಯದ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಭಾಜಪಾ ನಾಯಕರಿಗೂ ಕೂಡ ಧನ್ಯವಾದಗಳು ಅನ್ನೋ ಒಂದು ಮಾತನ್ನ ಏನ್ ಆಡಿದ್ರು, ಅದು ಈಗ ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಅರ್ಥಾತ್ ಅವರು ಮುಂಬರುವಂತ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದಿಂದಲೇ ಟಿಕೆಟ್ ಅನ್ನ ಕೇಳಿದಾರ? ಹಾಗೆ ಕೇಳಿದ್ರೆ ಯಾವ ಕ್ಷೇತ್ರದಿಂದ ಅವರು ಟಿಕೆಟ್ ಅನ್ನ ಕೇಳಿದ್ದಾರೆ ಅನ್ನೋ ಒಂದು ಚರ್ಚೆ, ಒಂದಿಷ್ಟು ಮಾತುಕತೆ ಬಿಜೆಪಿಯಲ್ಲಿ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಅವರು ಮೈಸೂರು ಕೊಡಗು ಕ್ಷೇತ್ರವನ್ನ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಇರೋದ್ರಿಂದ ಅವರೇ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಬಹುತೇಕ ನಿಶ್ಚಿತವಾಗಿರೋದ್ರಿಂದ ಈಗ ತೇಜಸ್ವಿನಿ ಗೌಡ ಅವ್ರನ್ನ ನೇರವಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ತಾವು ಕಾಂಗ್ರೆಸ್ ನಲ್ಲಿ ಇದ್ರಿ, ಕಾಂಗ್ರೆಸ್ಗೆ ಮತ್ತೆ ವಾಪಸ್ ಆಗಿ ನೀವು ಕೂಡ ಪ್ರಬಲ ಒಕ್ಕಲಿಗ ಸಮುದಾಯವನ್ನೇ ಪ್ರತಿನಿಧಿಸ್ತೀರಿ. ಈಗ ಮೈಸೂರು ಕೊಡಗು ಹಾಲಿ ಸಂಸದರು ಪತ್ರಕರ್ತರಾಗಿದ್ರು, ನೀವು ಕೂಡ ಪತ್ರಕರ್ತೆ ಆಗಿದ್ರಿ. ಈ ಮೂಲಕ ಪುರುಷ ವರ್ಸಸ್ ಮಹಿಳೆ, ಪತ್ರಕರ್ತ ವರ್ಸಸ್ ಪತ್ರಕರ್ತೆ, ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅನ್ನೋ ಒಂದು ಅಖಾಡ ನಿರ್ಮಾಣ ಆಗುತ್ತೆ. ನೀವು ಕೂಡ ಕಳೆದ 2 ದಶಕಗಳಿಂದ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ರಿ. ರಾಜಕಾರಣದ ಇಂಚಿಂಚು ಮಾಹಿತಿ ಕೂಡ ನಿಮ್ಗಿದೆ. ಈ ಹಿಂದೆ ಸಂಸತ್ನಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುವಂತ ಅನುಭವ ಇದೆ. ಮಹಿಳಾ ಕೋಟಾದ ಅಡಿಯಲ್ಲಿ, ಪ್ರಬಲ ಒಕ್ಕಲಿಗ ಕೋಟಾದ ಅಡಿಯಲ್ಲಿ, ಪತ್ರಕರ್ತೆ ಅನ್ನೋ ಕೋಟಾದ ಅಡಿಯಲ್ಲಿ ನಿಮಗೆ ನಾವು ಮನೆಯನ್ನ ಹಾಕ್ತೇವೆ ಅನ್ನೋ ಒಂದು ಆಫರ್ನ ನೇರವಾಗಿ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದು ಪ್ರಾಥಮಿಕವಾಗಿ ಮಾತುಕತೆಯ ಹಂತದಲ್ಲಿ ಇದೆ. ಮುಂಬರುವಂತ ದಿನದಲ್ಲಿ ಅವರು ಕಾಂಗ್ರೆಸ್ಗೆ ಸೇರುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲೇ ಏನಾದ್ರೂ ಭಾಜಪಾಗೆ ಧನ್ಯವಾದಗಳು ಅನ್ನೋ ಒಂದು ಮಾತನ್ನ ತೇಜಸ್ವಿನಿ ಗೌಡ ಅವರು ನಿನ್ನೆಯ ವಿದಾಯದ ಭಾಷಣದಲ್ಲಿ ಹೇಳಿದ್ರ ಅನ್ನೋ ಒಂದು ದೊಡ್ಡ ಚರ್ಚೆ ಈಗ ಎದ್ದಿದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಎಲ್ಲವೂ ಅಂದುಕೊಂಡಂತೆ ಆದ್ರೆ ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು. ಈ ಮೂಲಕ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬಹುದು. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮೂಲಕ, ಸಮುದಾಯದ ಆಧಾರದ ಅಡಿಯಲ್ಲಿ ತೇಜಸ್ವಿನಿ ಗೌಡರನ್ನ ಬೆಂಬಲಿಸಿದ್ರೆ, ಇತ್ತ ಸಿಎಂ ಜಿಲ್ಲೆ ಮೈಸೂರಿನ ಮೂಲಕ ಸಿಎಂ ಕೂಡ ಅವ್ರಿಗೆ ಬೆಂಬಲವನ್ನ ಸೂಚಿಸಿದ್ರೆ, ಪ್ರತಾಪ್ ಸಿಂಹ ಅವ್ರಿಗೆ ನೆಕ್ ಟು ನೆಕ್ ಫೈಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.